ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ಇವತ್ತು ಹಲಸಿನಣ್ಣಿನಿಂದ ಜಾಮ್ ಮಾಡೋಣ ಅಂತಿದ್ದೀನಿ. ನಾರ್ಮಲಿ ನಾವು ಅಂಗಡಿಯಿಂದ ಮಿಕ್ಸ್ ಫ್ರೂಟ್ ಜಾಮ್ ತರ್ತಾನೆ ಇರ್ತೀವಿ. ಇವಾಗ ಸೀಸನ್ ಇರೋದ್ರಿಂದ ಹಲಸಿನಣ್ಣಿನಿಂದ ಜಾಮ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣವಾ? ಶುರು ಮಾಡೋಣ. ಹಲಸಿನಣ್ಣು ಜಾಮ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಹಲಸಿನಣ್ಣು ನೋಡಿ, ಬೀಜ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅರ್ಧದಷ್ಟು ಸಕ್ಕರೆ. ಇದು ದೊಡ್ಡ ಬೌಲಲ್ಲಿ ಹಲಸಿನಣ್ಣು, ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಇದು ಒಂದು ಸಣ್ಣ ಬೌಲಲ್ಲಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿರೋ ಹಲಸಿನಣ್ಣು, ಒಂದು ನಿಂಬೆಹಣ್ಣು. ಶುರು ಮಾಡೋಣ. ಮೊದಲಿಗೆ ಈ ಹಲಸಿನಣ್ಣನ್ನ ಪೇಸ್ಟ್ ಮಾಡ್ಕೊಳ್ಳೋಣ ನಾವು. ನೀರು ಹಾಕ್ಕೊಳ್ದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ಹಾಕ್ತಾ ಇದ್ದೀನಿ. ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಪೀಸಸ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಕೂಡ ಹಾಕೊಂಡ್ಬಿಡೋಣ. ನೋಡಿ, ಇದು ಪೀಸಸ್ ಮಾಡ್ಕೊಂಡಿರೋದು ಪಲ್ಪು ಹಾಗೆ ಸಿಗಲಿ ಸ್ವಲ್ಪ ಜಾಮಲ್ಲಿ ಅಂಥೇಳಿ ಒಂದು ಬೌಲ್ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದು 5 ಮಿನಿಟ್ಸ್. ನೋಡಿ, ಪ್ಯಾನಿಂದ ಬಿಟ್ಕೊಂಡು ಬರ್ತಾ ಇದೆ. ಈ ಮಿಶ್ರಣ ಗಟ್ಟಿ ಕೂಡ ಆಗಿದೆ. ಇದು ಹೇಗೆ ಆಗಿದೆ ಅಂತ ಕಂಡುಹಿಡಿಯೋದಕ್ಕೆ ನಾನೊಂದು ಟೆಕ್ನಿಕ್ ಹೇಳ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಹಾಕ್ಕೊಳ್ಳೋಣ ನೀರಿಗೆ. ಈ ಬೌಲಲ್ಲಿ ನೀರಿದೆ, ಸ್ವಲ್ಪ ಹಾಕಿ ನೋಡೋಣ. ಇದು ನೀರೆಲ್ಲ ಕರಗೋದ್ರೆ ಇನ್ನೂ ಆಗಿಲ್ಲ ಅಂತ. ಕೆಳಗಡೆ ಹೋಗಿ ಕೂತಿದೆ. ಇವಾಗ ರೆಡಿಯಾಗಿದೆ ನಮ್ಮ ಜಾಮ್ ಅಂತ. ನೋಡಿ, ಕೆಳಗಡೆ ಕೂತಿದೆ ಜಾಮ್. ಇದು ಹೋಗಿ ಗಟ್ಟಿ ಆಗಿದೆ. ಇವಾಗ ಇಷ್ಟಾದರೆ ಆಗಿದೆ ಅಂತ ಕರಗ್ತಾ ಇಲ್ಲ ನೀರಲ್ಲಿ. ಇವಾಗ ಕೊನೆಯದಾಗಿ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನೋಡಿ, ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಒಂದು ಫುಲ್ ನಿಂಬೆಹಣ್ಣು ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಕಂಪಲ್ಸರಿ ಹಾಕಲೇಬೇಕು, ಅವಾಗ ಜಾಮ್ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಜಾಮ್ ಟೇಸ್ಟ್ ಸಿಗಲ್ಲ ನಮಗೆ. ನಿಂಬೆಹಣ್ಣು ಫುಲ್ ಹಾಕಿದ್ದೀನಿ. ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಕೊಳ್ಳೋಣ. ಈಗ ಜಾಮ್ ರೆಡಿ ಇದೆ ಫ್ರೆಂಡ್ಸ್. ಇದು ಆರಿದ ಮೇಲೆ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳೋಣ. ಫುಲ್ ಆರೋದು ಬೇಡ, ಸ್ವಲ್ಪ ಬಿಸಿ ಇದ್ದಾಗೆ ಫ್ಲೋ ಚೆನ್ನಾಗಿ ಬರುತ್ತೆ. ಆವಾಗ ಏರ್ ಟೈಟ್ ಕಂಟೈನರ್ಗೆ ಇಟ್ಕೊಂಬಿಡಿ. 2 to 3 ಮಂತ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಪ್ರಿಸರ್ವೇಟಿವ್ ಇರಲ್ವಲ್ಲ, ಸೊ ಫ್ರಿಜ್ಜಲ್ಲಿ ಇಡೋಣ. ಜಾಕ್ ಫ್ರೂಟ್ ಜಾಮ್ನ ಬ್ರೆಡ್ಗೆ ಹಾಕಿ ಕೊಡಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ.